ಒಬ್ಬರು ಹೇಳಿದ್ರು, ನನ್ನ ಜೀವನದಲ್ಲಿ ನಾನು ಮಾಡ್ಕೊಂಡಿದ್ದ ಪ್ರಾಮಿಸು, ನಾನು ಈ ಥರ ಮಾಡಬಾರ್ದು ಅನ್ನೋ ಪ್ರಾಮಿಸನ್ನ ಉಳಿಸಿದ್ದಕ್ಕೆ ನಾನು ಎಷ್ಟು ಮುಂದೆ ಬಂದಿದ್ದೀನಿ ಅಂತ. ಅದೇನು ಅಂದರೆ, ಒಂದಿನ ಅವಳ ಗಂಡನ ಕೇಳಿದ್ರಂತೆ, ನನಗೆ ಒಂದು $10 ಬೇಕು ಅಂತ. ಅವನು ಸುಮ್ಮನೆ ಕೊಡಲಿಲ್ಲ. ಯಾಕೆ ಬೇಕು, ಏನು ಮಾಡ್ತೀಯ ಅಂತ ಯಾವತ್ತು ಕೇಳಿದ್ರೆ ಆವತ್ತು ಅವನು ಡಿಸೈಡ್ ಮಾಡಿದ್ರಂತೆ, ಓವರ್, ಇನ್ನು ನಾನು ಯಾವತ್ತೂ ಕೇಳಲ್ಲ ಹಣನ, ಇದು ನನ್ನ ಪ್ರಾಮಿಸ್. ಅವಾಗ ನಾನೇನು ಮಾಡಬೇಕು, ನಾನೇ ಸಂಪಾದಿಸಬೇಕು ಅಂತ ನಿಂತು ಆಪರ್ಚುನಿಟಿಗಳು ಬಂದಿದ್ದನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ಓದಿ ಪಾಸ್ ಮಾಡಿ ಕೆಲಸಕ್ಕೆ ಸೇರಿಕೊಂಡು ಆ ಪ್ರಾಮಿಸ್ನ ಉಳಿಸ್ಕೊಂಡು ಇವತ್ತು ಅವರು ದೊಡ್ಡ ಕಂಪನಿನಲ್ಲಿ ಪ್ರೆಸಿಡೆಂಟ್ ಆಗಿದ್ದಾರೆ. ಅವರ ಎಕ್ಸ್ಪೀರಿಯನ್ಸಲ್ಲಿ ಆ $10 ಕೊಡದೇ ಇರೋದೇ ಒಂದು ದೊಡ್ಡ ಪಾಠ ಆಯಿತು. ಆವಾಗ ನಾನು ತಗೊಂಡಿದ್ದ ಪ್ರಾಮಿಸ್ಸು ನನಗೆ ಶಕ್ತಿ ಕೊಡ್ತು. ಏನಾದರೂ ಒಂದು ಕೆಲಸ ಮಾಡಬೇಕಾದ್ರೆ ನಮಗೆ ನಾವೇ ತಗೊಳ್ಳೋ ಸಂಕಲ್ಪ, ಪ್ರಾಮಿಸ್ಗಳನ್ನ ನಾವು ಬೇರೆಯವ್ರ ಪ್ರಾಮಿಸ್ ಮುರಿದ್ರೂ ನಾವು ನಮಗೆ ಮಾಡ್ಕೊಂಡಿದ್ದ ಪ್ರಾಮಿಸ್ ಮುರಿಬಾರ್ದು. ಆವಾಗ ಅದು ನಮ್ಮನ್ನು ಬೆಳೆಸುತ್ತೆ ಅಂತ ನನಗೆ ಗೊತ್ತಾಯಿತು ಅಂತ ಹೇಳಿದ್ರು. ನಾನು ತುಂಬ ಪ್ರೌಡ್ ಆಯಿತು ಅವರನ್ನು ನೋಡಿ.